ಹಲ್ಲೆ ಮಾಡಿರುವ ಪಿಎಸ್ಐ ಅವರನ್ನು ಕೂಡಲೇ ಅಮಾನತುಗೊಳಿಸಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆ ನಡೆಸಿದರು. ಬೆಂಗಳೂರಿನ ದಾಸನಪುರ ಎಪಿಎಂಸಿಯಲ್ಲಿ ರೈತ ಮಹಿಳೆ ಹಾಗೂ ರೈತರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ನಡೆಸಿದ ಪಿಎಸ್ಐ ಮುರಳೀಧರ್ ಅವರನ್ನು ಕೂಡಲೇ ಅಮಾನತುಗೊಳಿಸಬೇಕೆಂದು ಬಸವೇಶ್ವರ ವೃತ್ತದಲ್ಲಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರೈತ ಸಂಘದ ಕಾರ್ಯದರ್ಶಿ ಸ್ವಾಮಿಗೌಡ, ದೇಶದ ರೈತರನ್ನು ಹೊಡೆದು ಅವಮಾನಿಸುವ ಧೈರ್ಯ ಯಾರಿಗೂ ಇರಬಾರದು. ಎಪಿಎಂಸಿ ಅಂಗಳದಲ್ಲಿ ರೈತ ಮಹಿಳೆಯರ ಮೇಲೆ ದೌರ್ಜನ್ಯ ನಡೆಸಿರುವುದು ಕೇವಲ ರೈತರ ಅವಮಾನವಲ್ಲ, ಸಮಾಜದ ಅವಮಾನವಾಗಿದೆ. ರೈತರು ಇಂತಹ ಅಧಿಕಾರಿಗಳನ್ನು ಉಳಿಸಿಕೊಂಡರೆ ರೈತರ ಕೋಪವನ್ನು ತಡೆಯಲು ಸಾಧ್ಯವಾಗುವುದಿಲ್ಲ. ರೈತರ ಹೋರಾಟ ಶಾಂತಿಯುತವಾಗಿದ್ದರೂ ರೈತರ ಹೋರಾಟವನ್ನು ಹತ್ತಿಕ್ಕುವ ಕೆಲಸವನ್ನು ಇಂತಹ ಅಧಿಕಾರಿಗಳು ಮಾಡುತ್ತಿದ್ದಾರೆ. ಹೀಗಾಗಿ ತಕ್ಷಣವೇ ಪಿಎಸ್ಐ ಮುರಳೀಧರ್ ಅವರನ್ನು ಅಮಾನತು ಮಾಡಿ ಕಾನೂನು ಕ್ರಮ ಜರುಗಿಸಬೇಕು. ಎಪಿಎಂಸಿಯಲ್ಲಿ ರೈತರು ಬೆಳೆದ ವಸ್ತುಗಳಿಗೆ 10% ಕಮಿಷನ್ ದಂಧೆಗೆ ಇಳಿದಿರುವ ಇಂತಹ ಅಧಿಕಾರಿಗಳನ್ನು ಕೂಡಲೇ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು. ಅಲ್ಲದೆ ನಾಚಿಕೆ ಬಿಟ್ಟು ರೈತರ ಬಳಿ ಕೈ ಚಾಚುವಂತಹ ನಾಚಿಕೆಗೇಡಿನ ಅಧಿಕಾರಿಗಳಿಂದ ದೇಶಕ್ಕೆ ಆಪತ್ತಿದೆ ಎಂದರು. ತಾಲೂಕು ರೈತ ಸಂಘದ ಅಧ್ಯಕ್ಷ ಬೋಗ ಮಲ್ಲೇಶ್ ಮಾತನಾಡಿ, ರೈತರು ಬೆಳೆದ ವಸ್ತುಗಳನ್ನು ಎಪಿಎಂಸಿಯಲ್ಲಿ ಮಾರಾಟ ಮಾಡುವ ಸಂದರ್ಭದಲ್ಲಿ 10% ಕಮಿಷನ್ ಕೇಳುವವರಿಗೆ ಅಲ್ಲಿಯ ಅಧಿಕಾರಿಗಳು ಅವರಿಗೆ ಬೆಂಬಲ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಅದನ್ನು ಪ್ರಶ್ನಿಸಿದ ಕೆಆರ್ಎಸ್ ಪಕ್ಷದ ರೈತ ಮುಖಂಡರ ಮೇಲೆ ಪೊಲೀಸರನ್ನು ಕರೆಸಿ ದೌರ್ಜನ್ಯ ದಬ್ಬಾಳಿಕೆ ನಡೆಸಿದ್ದಲ್ಲದೆ ಅವರ ಮೇಲೆ ವಿನಾಕಾರಣ ಸುಳ್ಳು ದಾಖಲಿಸಿದ್ದಲ್ಲದೆ ರೈತ ಮಹಿಳೆ ಎನ್ನದೇ ಎಲ್ಲರ ಮೇಲೂ ಮನಸ್ಸು ಇಚ್ಛೆ ತಿಳಿಸಿರುವ ಪೊಲೀಸ್ ಅಧಿಕಾರಿ ಮುರಳೀಧರ್ ಅವರನ್ನು ಅಮಾನತುಪಡಿಸಿ ರೈತರಿಗೆ ರಕ್ಷಣೆ ನೀಡಬೇಕು. ಇಲ್ಲದಿದ್ದರೆ ರಾಜ್ಯಾದ್ಯಂತ ಇಂದಿನಿಂದಲೇ ಹೋರಾಟ ಅನಿವಾರ್ಯ ಎಂದರು. ಈ 10% ಕಮಿಷನ್ ದಂಧೆ ನಿಲ್ಲಬೇಕು ಅಂತಕ್ಕಂಥ ವಾದವನ್ನು ಕೆಆರ್ಎಸ್ ಪಾರ್ಟಿಯವರು ಇಟ್ಟಾಗ ಮಾತಾಯಿಕಳ್ಳಿ ಇನ್ಸ್ಪೆಕ್ಟರ್ ಎಪಿಎಂಸಿನಲ್ಲಿ ಕಮಿಷನ್ ತಗೊಳ್ತಿದ್ದಂಥ ವರ್ತಕರ ಪರವಾಗಿ ಹೋರಾಟ ಮಾಡ್ತಿದ್ದಂಥ ಕೆಆರ್ಎಸ್ ಪಾರ್ಟಿಯ ಕಾರ್ಯಕರ್ತರ ಮೇಲೆ ದೌರ್ಜನ್ಯ ಎಸಗಿ ಇವತ್ತು ಜೈಲಿಗೆ ಕಳಿಸಿ ದೊಡ್ಡ ದೌರ್ಜನ್ಯವೆಸಗಿದ್ದಾರೆ. ಇಂಥವ್ರ ವಿರುದ್ಧವಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಇವತ್ತು ರೈತರ ಪರವಾಗಿ ಧ್ವನಿ ಎತ್ತಿದಂಥ ಕರ್ನಾಟಕ ರಾಷ್ಟ್ರದ ಸಮಿತಿಯ ಸೈನಿಕರ ಪರವಾಗಿ ಇವತ್ತು ಬೇಲೂರಿನಲ್ಲಿ ನಾವು ರಸ್ತೆ ತಡೆಯನ್ನು ಮಾಡಿ ಯಾರು ಅವಿವೇಕಿ ಲವಂಗ ಇನ್ಸ್ಪೆಕ್ಟರ್ ಇದ್ದಾನೆ ಮುರಳೀಧರ ಅವನ ಅಮಾನತು ಆಗಲೇಬೇಕು ಅಂತಕ್ಕಂಥ ಒತ್ತಾಯವನ್ನು ಇಟ್ಟುಕೊಂಡು ಇವತ್ತು ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಹಾಗೆ ಒಬ್ಬ ಮಹಿಳೆ, ಅಮಾಯಕ ಮಹಿಳೆಯನ್ನ ರಸ್ತೆ ಮೇಲೆ ದರಗುಟ್ಕೊಂಡು ಎಳ್ಕೊಂಡು ಹೋಗಿ ಮಹಿಳೆಯ ಮೇಲೆ ಇವತ್ತು ಹಲ್ಲೆಯನ್ನು ಮಾಡಿ. ಈ ಸಂದರ್ಭದಲ್ಲಿ ರೈತ ಪ್ರಧಾನ ಕಾರ್ಯದರ್ಶಿ ಬಸವರಾಜ್, ಬಿರಟೆಮನೆ ಸುರೇಶ್, ಧರ್ಮೇಗೌಡ, ಮಂಜಪ್ಪ, ಪ್ರಕಾಶ್, ರಾಜೇಶ್, ಸಚಿನ್, ಶ್ರೀನಿವಾಸ್, ರಮೇಶ್ ಇತರರು ಹಾಜರಿದ್ದರು. ಗಣೇಶ್, ಟಿವಿ 46 ನ್ಯೂಸ್ ಕನ್ನಡ, ಬೇಲೂರು. You are watching TV 46 News Kannada.